Hi students, welcome to business study class. Today we have to discuss about the third type of government undertaking, that is government company. First one is departmental undertaking, second one statutory corporation, and the third one is government company. Before discussing about the government company, we should know about the company. You already know about the company in the previous chapter, that is forms of business organization. What is a company? What is a company? Company means it is a joint stock company. Joint stock company. Joint stock company means it is a company formed by issuing shares to the publics or private parties. It is one type of business organization. Especially it is a large type of business organization. It is formed, come into existence with share capital. Share capital collected by the company by issue of shares to the public. Share means it is one part of capital of a company. One part of, it is a part of capital of a company. It is called share. The entire capital of a company is divided, should be divided into small units, part. Each part is called as share. These shares issued to the public, for subscription and received a capital from that persons, public or private persons. So, these are the large business organizations established by issue of shares. Okay? Company is a large business organization, large type of business organization established by collecting capital by issuing shares. ಓಕೆ, ಇದು ಕಂಪನಿ ಅಂದರೆ ಏನು ಅಂತ, ಈ ಕಂಪನಿ ಅನ್ನೋದು ಒಂದು ದೊಡ್ಡ ಬಿಸ್ನೆಸ್ ಆರ್ಗನೈಸೇಷನ್. ಇದು ಒಂದು ಟೈಪ್. ಇಲ್ಲಿ ಏನು ಶೇರ್ಗಳನ್ನು ಕ್ರಿಯೇಟ್ ಮಾಡಿ, ಶೇರ್ಗಳನ್ನು ಮಾರಾಟ ಮಾಡಿ ಬಂದಂಥ ಅಮೌಂಟಿಂದ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿರ್ತಾರೆ. ಇದಕ್ಕೆ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕರೀತಾರೆ. ಜಾಯಿಂಟ್ ಸ್ಟಾಕ್ ಅಂತ ಕರಿತೀವಿ ನಾವು. ಆ ಜಾಯಿಂಟ್ ಸ್ಟಾಕ್ ಅಂದರೆ ಅದೇ ಶೇರ್ಗಳಿಂದ ಕೂಡಿಸಿ ಆದಂಥ ಒಂದು ಸಂಸ್ಥೆ, ಕೂಡು ಬಂಡವಾಳ ಸಂಸ್ಥೆ ಅಂತಲೂ ಇದನ್ನು ಕರಿತೀವಿ ನಾವು ಕನ್ನಡದಲ್ಲಿ. ಕೂಡು ಬಂಡವಾಳ ಸಂಸ್ಥೆ ಅಂದರೆ ಬಂಡವಾಳಗಳನ್ನು ಶೇರ್ಗಳಿಂದ ಆದಂಥ ಒಂದು ಸಂಸ್ಥೆ. ಇನ್ ವಾಟ್ ಈಸ್ ದ ಕಂಪನಿ? ದ ಲೀಗಲ್ ಮೀನಿಂಗ್ ಫಾರ್ ದ ಕಂಪನಿ ಈಸ್, ಇಟ್ ಈಸ್ ಎ ಕಂಪನಿ ಇಸ್ ಎ ಆರ್ಟಿಫಿಷಿಯಲ್ ಪರ್ಸನ್. It is an artificial person created by law, having separate legal entity with perpetual succession and have a common seal. A company is an artificial person created by law, having separate legal entity with perpetual succession and have a common ಸೇಮ್. ಕಂಪನಿ ಏನು ಅಂತಂದರೆ ಇದು ಫಸ್ಟ್ ಹೇಳುತ್ತೆ, ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್. ಕಂಪನಿ ಅನ್ನೋದು ಒಂದು ಪರ್ಸನ್ ಇದ್ದಂಗೆ, ಒಂದು ಕೃತಕ ವ್ಯಕ್ತಿ ಅಂತ ಕರೀತಾರೆ. ಕೃತಕ ವ್ಯಕ್ತಿ, ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್ ಅಂದರೆ ಇಟ್ ಕ್ಯಾನ್ ಸೈನ್ ಫಾರ್ ಎನಿ ಅಗ್ರಿಮೆಂಟ್. ಇಟ್ ಹ್ಯಾವ್ ರೈಟ್ಸ್ ಟು ಸೈನ್ ಎನಿ ಅಗ್ರಿಮೆಂಟ್. ಇಟ್ ಕ್ಯಾನ್ ಪರ್ಚೇಸ್ ಎನಿ ಅಸೆಟ್ಸ್ ಆರ್ ಸೋಲ್ಡ್ ಎನಿ ಅಸೆಟ್ಸ್ ಆರ್ ಹೋಲ್ಡ್ ಎನಿ ಪ್ರಾಪರ್ಟಿ ಇನ್ ಇಟ್ಸ್ ಓನ್ ನೇಮ್. Therefore, it is called as an artificial person. Okay? ಕೃತಕ ವ್ಯಕ್ತಿ ಅಂತ ಇದನ್ನ ಕರೀತಾರೆ. ಯಾಕಂದ್ರೆ
ಸೈನ್ ಮಾಡ್ಬೋದು, ಆಸ್ತಿನ ಪರ್ಚೇಸ್ ಮಾಡ್ಬೋದು, ಸೇಲ್ ಮಾಡ್ಬೋದು, ಅದು ಇಟ್ಕೋಬೋದು, ಅದರ ನೇಮಲ್ಲಿ ಇಟ್ಕೋಬೋದು. ಅದಕ್ಕೆ ಅದನ್ನು ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರೀತಾರೆ. ದಟ್ ಈಸ್ ಕ್ರಿಯೇಟೆಡ್ ಬೈ ಲಾ. ಇದು ಕಾನೂನು ಮೂಲಕನೇ ಕ್ರಿಯೇಟ್ ಆಗಿರುತ್ತೆ. ಕಾನೂನು ಯಾವುದಿದೆ ಇವತ್ತಿನ ಕಂಪನಿ ಕಾನೂನು, ದಟ್ ಈಸ್ ಕಂಪನೀಸ್ ಆಕ್ಟ್ ಆಫ್ 2013 or any other previous act. Okay, it is registered under the Companies Act 2013 or any other previous act. That means 1956 or any other previous act. Okay, ಇದು ಕಾನೂನು ಮೂಲಕನೇ ಸ್ಥಾಪನೆ ಆಗಬೇಕು. ಮಸ್ಟ್ ಆ್ಯಂಡ್ ಶುಡ್ ರಿಜಿಸ್ಟರ್ ಆಗಲೇಬೇಕು. ರಿಜಿಸ್ಟ್ರೇಷನ್ ಇಲ್ಲದೇ ಕಮೆನ್ಸ್ ಮಾಡುವಂಗೆ ಇಲ್ಲ, ಸ್ಟಾರ್ಟ್ ಮಾಡುವಂಗೆ ಇಲ್ಲ. ಇದರ ಪ್ರೊಸೀಜರೇ ಆಗಿರುತ್ತೆ. ನೀವು ಲಾಸ್ಟ್ ಚಾಪ್ಟರ್ಲಿ ಅದನ್ನು ಡೀಟೇಲ್ ತಿಳ್ಕೊತೀರಾ. ಜಾಯಿಂಟ್ ಸ್ಟಾಕ್ ಕಂಪನಿ ಅಂದ್ರೇನು, ಜಾಯಿಂಟ್ ಸ್ಟಾಕ್ ಕಂಪನಿ ಫೀಚರ್ಸು, ಮೆರಿಟ್ಸು, ಡಿಮೆರಿಟ್ಸು ಎಲ್ಲ ಅಲ್ಲಿ ಬರುತ್ತೆ. ಟೈಪ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ. ಆದರೆ ಇಲ್ಲಿ ನಾವು ಗೌರ್ಮೆಂಟ್ ಕಂಪನಿ ಬಗ್ಗೆ ಹೇಳ್ಬೇಕಾದ್ರೆ ಕಂಪನಿ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಲಾಸ್ಟ್ ಚಾಪ್ಟರ್ ಇನ್ನೂ ಆಗಿದೆಯೇನೋ ಗೊತ್ತಿಲ್ಲ, ಅದು ನನ್ನ ಕೊಲೀಗ್ಸು ಮಾಡ್ತಾ ಇದ್ದಾರಲ್ಲ, ಅದು ಆಗಿದೆಯೋ ಗೊತ್ತಿಲ್ಲ. ಕಂಪನಿ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ, ಶಾರ್ಟಾಗಿ ಹೇಳ್ತೀನಿ. ಓಕೆ, ಕಂಪನಿ ಅನ್ನೋದು ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್ ಕ್ರಿಯೇಟೆಡ್ ಬೈ ಲಾ ಹ್ಯಾವಿಂಗ್ ಎ ಸಪರೇಟ್ ಲೀಗಲ್ ಎಂಟಿಟಿ. It have a separate legal entity. It is different from its owners. Okay, the owners is different from the company. Company ಇಂದ ಸಪರೇಟ್ ಇರ್ತಾರೆ. ಓನರೇ ಬೇರೆ, ಇಲ್ಲಿ ಕಂಪ್ನಿನೇ ಬೇರೆ. ರೈಟ್ ಅಲ್ಲ? ಪಾರ್ಟ್ನರ್ಶಿಪ್ ಫರ್ಮ್ ಆದರೆ ಅಲ್ಲಿ ಓನರ್ ಯಾರು ಇರ್ತಾರೆ? ಓನರು ಕಂಪನಿ, ಕಂಪ್ನಿನೇ ಓನರ್ ಅಂತಾನು ಅಲ್ಲಿ ಟ್ರೀಟ್ ಮಾಡ್ತೀವಿ. ಸೋಲ್ ಪ್ರೊಪ್ರೈಟರ್ಶಿಪ್ ಆದರೂ ಅಷ್ಟೇ. ಓನರ್ ಅಂದರೆ ಕಂಪನಿ, ಅದು ಒಂದು ಕನ್ಸರ್ನು. ಓಕೆ, ಮತ್ತೆ ಆ ಒಂದು ಕನ್ಸರ್ನ್ ಅಂದರೆ ಓನರ್ ಅಂತ ಕರಿತೀವಿ. ಆದರೆ ಇಲ್ಲಿ ಆಗಲ್ಲ. ಓನರ್ ಈಸ್ ಸಪ್ರೇಟ್ ಫ್ರಮ್ ದ ಬಿಸ್ನೆಸ್ ಆಫ್ ಎ ಕಂಪನಿ. ಇಟ್ ಹ್ಯಾಸ್ ಎ ಸಪ್ರೇಟ್ ಲೀಗಲ್ ಎಂಟಿಟಿ. ಆಯಿತಾ? ಕಾನೂನು ಪ್ರಕಾರ ಇದು ಸಪ್ರೇಟ್ ಇರುತ್ತೆ. ಓನರೇ ಬೇರೆ, ಕಂಪ್ನಿನೇ ಬೇರೆ, ಕಂಪನಿ ಬಿಸ್ನೆಸ್ಸೇ ಬೇರೆ. ಇಟ್ ಹ್ಯಾವ್ ಎ ಸಪ್ರೇಟ್ ಲೀಗಲ್ ಎಂಟಿಟಿ ವಿತ್ ಪರ್ಪೆಚುವಲ್ ಸಕ್ಸೆಸರ್. ಪರ್ಪೆಚುವಲ್ ಮೀನ್ಸ್ ಇಟ್ ಹ್ಯಾಸ್ ಎ ಲಾಂಗ್ ಲೈಫ್, continuous life. Okay, once it start its business organization, it continuously running for several years. Okay, ಒಂದ್ಸತಿ ಸ್ಟಾರ್ಟ್ ಆಯಿತು ಅಂದರೆ ಎಷ್ಟೋ ವರ್ಷಗಳು ಇದನ್ನ ನಡೀತಾ ಇರುತ್ತೆ. ಕಂಪ್ನಿಗಳು ಅಷ್ಟು ಬೇಗ ಕ್ಲೋಸ್ ಆಗಲ್ಲ, ಅಷ್ಟು ಬೇಗ ಎಂಡ್ ಆಗಲ್ಲ ಲೈಫ್. ಅದನ್ನ ಪರ್ಪೆಚುವಲ್ ಸಕ್ಸೆಸ್ ಅಂತಾರೆ. ಎಕ್ಸಾಂಪಲ್ ಯಾವುದು? ಟಾಟಾ ಕಂಪನಿ. ಟಾಟಾ ಕಂಪನಿ ಲಿಮಿಟೆಡ್ ಅದು ಯಾವ ವರ್ಷದಿಂದ ಸ್ಟಾರ್ಟ್ ಆಗಿದೆಯೋ ಇವತ್ತವರೆಗೂ ನಡೀತಾ ಇದೆ. ಓಕೆ, ಯಾವುದು? ರಿಲಯನ್ಸ್ ಕಂಪನಿ. ರಿಲಯನ್ಸ್ ಕಂಪನಿ ಸ್ಟಾರ್ಟ್ ಆಗಿದ್ದು ಎಷ್ಟು ವರ್ಷ ಆಗಿದೆ? ಇವತ್ತುವರೆಗೂ ನಡೀತಾ ಇದೆ. ಪರ್ಪೆಚುವಲ್ ಸಕ್ಸೆಸ್ ಅಂತಾರೆ. ಕಂಟಿನ್ಯೂಸ್ ಎಕ್ಸಿಸ್ಟೆನ್ಸ್. ಇಟ್ ಹ್ಯಾಸ್ ಎ ಲಾಂಗ್ ಲೈಫ್. ಇದಕ್ಕೆ ಲೈಫ್ ಜಾಸ್ತಿ ಜಾಯಿಂಟ್ ಸ್ಟಾಕ್ ಕಂಪನಿಗಳಿಗೆ. ಸೋಲ್ ಪ್ರೊಪ್ರೈಟರ್ಶಿಪ್ಪು, ಪಾರ್ಟ್ನರ್ಶಿಪ್ಪು, ಜಾಯಿಂಟ್ ಇಂಟು ಫ್ಯಾಮಿಲಿ ಈ ಥರದ ಬಿಸ್ನೆಸ್ ಕಂಪೇರ್ ಮಾಡಿದಾಗ ಕಂಪನಿ ಲೈಫು ಲಾಂಗ್ ಲೈಫ್ ಹೊಂದಿರುತ್ತೆ. ಆ್ಯಂಡ್ ಲಾಸ್ಟ್ ಒನ್, ಇಟ್ ಹ್ಯಾಸ್ ಕಾಮನ್ ಸೀಲ್. ಇದು ಒಂದು ಕಾಮನ್ ಸೀಲ್ನ ಹೊಂದಿರುತ್ತೆ. ಕಾಮನ್ ಸೀಲ್ ಇಟ್ ಸರ್ವ್ಸ್ ಫಾರ್ ದ ಕಂಪನಿ ಟು ಮೇಕ್ ಎ ಸಿಗ್ನೇಚರ್ ಫಾರ್ ಎನಿ ಕಾಂಟ್ರಾಕ್ಟ್. ಓಕೆ, ಇಟ್ ಹೆಲ್ಪ್ಸ್ ಟು ಇಟ್ ಸರ್ವ್ಸ್ ಆಸ್ ಎ ಸಿಗ್ನೇಚರ್ ಫಾರ್ ಎ ಕಂಪನಿ. ಓಕೆ, ಇಲ್ಲಿ ಇದು ಕಂಪನಿಯ ಸಿಗ್ನೇಚರ್ ಆಗಿ ಹೆಲ್ಪ್ ಆಗುತ್ತೆ. ಕಂಪನಿ ಸೈನ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್, ಸೈನ್ ಮಾಡೋಂಗಿಲ್ಲ. ಹಾಗಾದರೆ ಕಂಪನಿ ಸೈನ್ ಹೆಂಗಾಗುತ್ತೆ? ಓಕೆ, ಈಗ ನಾವು ಫಿಸಿಕಲ್ ಹೆಂಗೆ ಸೈನ್ ಮಾಡ್ತೀವೋ ಫಿಸಿಕಲ್ ಪರ್ಸನ್ನು ಆ ರೀತಿ ಸೈನ್ ಮಾಡೋಕ್ಕಾಗಲ್ಲ. ಆದರೂ ಅದು ಕಂಪನಿ ಸೈನ್ ಮಾಡುತ್ತೆ. ಹೇಗೆ ಸೈನ್ ಮಾಡುತ್ತೆ ಅಂದರೆ ಅದಕ್ಕೆ ಕಾಮನ್ ಸೀಲ್ ಇದೆ. ಸೀಲ್ನ ಹೊಂದಿರುತ್ತೆ. ಆ ಸೀಲ್ ಎಲ್ಲಿ ಯೂಸ್ ಮಾಡ್ತೀವೋ ನಾವು ಆ ಸೀಲ್ ಯೂಸ್ ಮಾಡಿದರೆ ಕಂಪನಿ ಸೈನ್ ಆಗಿದೆ. ಓಕೆ, ಕಂಪನಿ ಯಾರು ಬೇಕಾದರೂ ಕಂಪನಿಗೆ ಸೈನ್ ಮಾಡ್ಬೋದು, ಬಟ್ ವಿತ್ ಸೀಲ್ ಇರಬೇಕು. ವಿತ್ ಸೀಲ್ ಇದ್ರೇ ಕಂಪನಿಗೆ ಕಂಪನಿ ಸೈನ್ ಮಾಡಿದೆ ಅಂತ. ಬರೀ ಸೈನ್ ಮಾಡಿಬಿಟ್ರೆ ಕಂಪನಿ ಯಾರೋ ಮ್ಯಾನೇಜರ್ ಮಾಡ್ಬೋದು, ಯಾರೋ MD ಮಾಡ್ಬೋದು, ಅಥವಾ ಇನ್ಯಾರೋ ಡೈರೆಕ್ಟರ್ ಮಾಡ್ಬೋದು, ಅಥವಾ ಯಾರಾದರೂ ಸೈನ್ ಮಾಡ್ಬೋದು. ಆದರೆ ಸೈನ್ಗೆ ವ್ಯಾಲ್ಯೂ ಇಲ್ಲ. ಆ ಸೀಲ್ ಇದೆಯಲ್ಲ, ಕಂಪನಿ ಸೀಲ್ ಏನು ಹಾಕುತ್ತೋ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಇದಕ್ಕೆ ಪ್ರತಿಯೊಂದು ಕಂಪನಿಗೂ ಅದರದೇ ಆದ ಸೀಲ್ ಇದೆ. ಆ ಸೀಲನ್ನು ಕಂಪನಿ ತನ್ನ ಸಹಿಯಾಗಿ ಯೂಸ್ ಮಾಡುತ್ತೆ. ಓಕೆ, ಇಷ್ಟನ್ನ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕರಿತೀವಿ. ಜಾಯಿಂಟ್ ಸ್ಟಾಕ್ ಕಂಪನಿ ಇದು ಲಾಸ್ಟ್ ಚಾಪ್ಟರ್ ಇದೆ. ಅಲ್ಲಿಂದ ಡೀಟೇಲಾಗಿ ಹೇಳ್ತಾರೆ. ಮೆರಿಟ್ಸು, ಡಿಮೆರಿಟ್ಸು, ಫೀಚರ್ಸು, ಟೈಪ್ಸು ಎಲ್ಲ ಲಾಸ್ಟ್ ಚಾಪ್ಟರ್ಲಿ ಅದು ನಿಮಗೆ ಹೇಳ್ತಾರೆ. ಹೇಳಿಲ್ಲ. ಈಗ ನಾವು ಇಲ್ಲಿ ಡಿಸ್ಕಸ್ ಮಾಡಬೇಕಾಗಿದ್ದು ಗೌರ್ನಮೆಂಟ್ ಕಂಪನಿ. ಗೌರ್ನಮೆಂಟ್ ಕಂಪನಿ
Okay? Government company, it is a company established under the Companies Act. Established under a Companies Act with not less than 51% share paid up capital of a company held by the government. It's a company registered under the Companies Act, and which company shares held by the government not less than 51%. Okay? It is a company in which not less than 51% share paid up capital held by the ಗವರ್ನಮೆಂಟ್. ಇದು ಕಂಪನಿ ಅಂದ್ರೆ ಏನು ಅಂತ ಹೇಳ್ತೀವಿ ಅಂದ್ರೆ 51% ಶೇರ್ಗಿಂತ ಕಡಿಮೆ ಆದಂಗೆ ಕಂಪನಿಯ ಶೇರನ್ನ ಗವರ್ನಮೆಂಟ್ ಹೊಂದಿದ್ರೆ, ಕಂಪನಿ ಶೇರನ್ನ ಗವರ್ನಮೆಂಟ್ ಹೊಂದಿದ್ರೆ ಅದನ್ನ ಗವರ್ನಮೆಂಟ್ ಕಂಪನಿ ಅಂತೀವಿ. ಓಕೆ? ಇಟ್ಸ್ ಎ ಕಂಪನಿ in which the paid up capital is not less than 51% share held by the government. Government means that is state government or central government or both. Okay? State government or central government or both. ಅಂದ್ರೆ 51% ಗಿಂತ ಕಡಿಮೆ ಇಲ್ಲದಂತೆ ಅದರ ಬಂಡವಾಳವನ್ನು, ಆ ಕಂಪನಿಯ ಒಂದು ಬಂಡವಾಳ ಏನಿದೆ ಆ ಬಂಡವಾಳವನ್ನು ಯಾವುದಾದ್ರೂ ಗವರ್ನಮೆಂಟ್ ಹೊಂದಿದ್ರೆ, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಎರಡೂ ಇರ್ಬೋದು, ಅಷ್ಟು ಬಂಡವಾಳವನ್ನು ಹೊಂದಿದ್ರೆ ಯಾವುದಾದ್ರೂ ಗವರ್ನಮೆಂಟು ಅದನ್ನ ಆ ಒಂದು ಕಂಪನಿನ ಗವರ್ನಮೆಂಟ್ ಕಂಪನಿ ಅಂತ ಕರೀತಾರೆ. ಗವರ್ನಮೆಂಟ್ ಕಂಪನಿ. ಓಕೆ? ನಾಟ್ ಲೆಸ್ ದನ್ 51% ಶೇರ್. ನಾಟ್ ಲೆಸ್ ದನ್ 51% paid up capital held by the government. It is called government company. ಗೊತ್ತಲ್ಲ ಗವರ್ನಮೆಂಟ್ ಕಂಪನಿ ಅಂತ ಏನು ಅಂತ. ನೆಕ್ಸ್ಟ್ ಹೇಗೆ ಓಕೆ ಕಂಪನಿ, ಗವರ್ನಮೆಂಟ್ ಕಂಪನಿ ಇಸ್ ಎ ಕಂಪನಿ ರಿಜಿಸ್ಟರ್ಡ್ ಅಂಡರ್ ದ ಕಂಪನೀಸ್ ಆಕ್ಟ್ ಆಫ್ 2030 or any other previous act, and in which not less than 51% paid up capital held by the government, whether it is central government or state government or both. Okay? Example for government companies. Example: BHEL, Bharat Heavy Electricals Limited. BHEL, Bharat Electronics Limited. Bharat Electricals Limited, Electronics Limited. Next, BEML, Bharat Earth Movers Limited, Bharat Earth Movers Limited, and etc. So on. Okay, these are the examples for government company. Bharat Electricals, Heavy Electricals Limited, Bharat Electronics Limited, Bharat Earth Movers Limited. ಲಿಮಿಟೆಡ್ ಅಂತ ಎಲ್ಲೆಲ್ಲಿ ವರ್ಡ್ ಬರುತ್ತೋ ಅದನ್ನೆಲ್ಲ ಕಂಪನಿಗಳು ಅಂತ ಕರೀತೀವಿ. ಗವರ್ನಮೆಂಟ್ ಕಂಪನಿ ಸಾಮಾನ್ಯವಾಗಿ ಗವರ್ನಮೆಂಟ್ ಅಂಡರ್ಟೇಕಿಂಗ್ ಅಲ್ಲಿ ಯಾವ್ದು ಲಿಮಿಟೆಡ್ ಅಂತಾರೆ. ಲಿಮಿಟೆಡ್ ಅಂದ್ರೆ ನಿಯಮಿತ. ಓಕೆ? ಲಿಮಿಟೆಡ್ ಮೀನ್ಸ್ ದ ಲೈಬಿಲಿಟಿ ಆಫ್ ದ ಶೇರ್ ಹೋಲ್ಡರ್ಸ್ ಈಸ್ ಲಿಮಿಟೆಡ್ ಟು ದೇರ್ ಕ್ಯಾಪಿಟಲ್. ಲಿಮಿಟೆಡ್ ಟು ದೇರ್ ಕ್ಯಾಪಿಟಲ್ ಇನ್ ದ ಕಂಪನಿ. ಇಟ್ ಇಸ್ ಕಾಲ್ಡ್ ಲಿಮಿಟೆಡ್. ಅಷ್ಟೇ. ನಿಯಮಿತ ಅಂತ ಎಲ್ಲೆಲ್ಲಿ ಗವರ್ನಮೆಂಟ್ ಅಂಡರ್ಟೇಕಿಂಗ್ ನಿಯಮಿತ ಅಂತ ಎಲ್ಲೆಲ್ಲಿ ಬರುತ್ತೋ ಅದನ್ನೆಲ್ಲ ನಾವು ಗವರ್ನಮೆಂಟ್ ಕಂಪನಿ ಅಂತ ಕರೀತೀವಿ. ಸ್ಟೇಟ್ ಗವರ್ನಮೆಂಟ್ ಕಂಪನಿ ಬಂದಾಗ ವೈಟ್ ಶುಗರ್ ಲಿಮಿಟೆಡ್, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್, HMT ಕ್ಲೋಸ್ ಆಯಿತು, ಹಿಂದೂಸ್ತಾನ್ ಮೆಷಿನ್ ಟೂಲ್ಸ್. ಓಕೆ? ಇದನ್ನೆಲ್ಲ ನಾವು ಕಂಪನಿಗಳು ಅಂತ ಕರೀತೀವಿ. ಗವರ್ನಮೆಂಟ್ ಕಂಪನಿ. ಆದರೆ ಗವರ್ನಮೆಂಟ್ ಸಪ್ರೇಟ್ ಇರುತ್ತೆ. ಇದರ ಪೇಯ್ಡ್ ಅಪ್ ಕ್ಯಾಪಿಟಲ್ ಏನು ಕ್ಯಾಪಿಟಲ್ ಇದೆಯೋ ಪೇಯ್ಡ್ ಅಪ್ ಕ್ಯಾಪಿಟಲ್ಲು ಗವರ್ನಮೆಂಟ್ ಮೋರ್ ದನ್ 50% ಹೆಲ್ಡ್ ಮಾಡಿದೆ. ಮೋರ್ ದನ್ 50% ಶೇರ್ನ ಇಟ್ಕೊಂಡಿದೆ. ಆ ಮೋರ್ ದನ್ 50% ಶೇರ್ನ ಇಟ್ಕೊಂಡಿರೋದ್ರಿಂದನೇ ಇದನ್ನ ಗವರ್ನಮೆಂಟ್ ಕಂಪನಿ ಅಂತ ಕರಿತೀವಿ. ಆ
50% ಕಡಿಮೆ ಆಯಿತು ಅಂದರೆ ಅದು ಪಬ್ಲಿಕ್ ಕಂಪನಿ ಆಗ್ಬೋದು ಅಥವಾ ಪ್ರೈವೇಟ್ ಕಂಪನಿ ಆಗ್ಬೋದು. ಗವರ್ನಮೆಂಟ್ ಅಂತ ಕರಿಬೇಕಂದ್ರೆ ಮೋರ್ ದನ್ 50% ಆರ್ ನಾಟ್ ಲೆಸ್ ದನ್ 51%. ಓಕೆ, ಶೇರ್ಸ್ ಹೆಲ್ಡ್ ಬೈ ದ ಗವರ್ನಮೆಂಟ್. ಅಷ್ಟು ಶೇರನ್ನ ತಗೊಂಡಿರಲೇಬೇಕು. 100% ಇದ್ರೆ 100%. ಫಾರ್ ಎಕ್ಸಾಂಪಲ್ PHEL 100% ಶೇರ್ ತಗೊಂಡಿದೆ, 100% ಇರ್ಬೋದು. ಓಕೆ, ಪಾರ್ಟ್ ಪಬ್ಲಿಕ್ ಇರ್ಬೋದು, ಪಾರ್ಟ್ ಗವರ್ನಮೆಂಟ್ ಇರ್ಬೋದು. ಓಕೆ, ಎಕ್ಸಾಂಪಲ್ ಈಗ 48% ಪಬ್ಲಿಕ್ ಪರ್ಚೇಸ್ ಮಾಡಿದ್ದಾರೆ, ಶೇರ್ಸನ್ನ ಪಬ್ಲಿಕ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಇನ್ನು 52% ಗವರ್ನಮೆಂಟ್ ಸಬ್ಸ್ಕ್ರೈಬ್ ಮಾಡಿದೆ. ಯಾವುದು ಎ ಕಂಪನಿ. ಹಾಗಾದ್ರೆ ಇದು ಏನಂತ ಕರಿತೀವಿ? ಗವರ್ನಮೆಂಟ್ ಕಂಪನಿ ಅಂತ ಕರಿತೀವಿ. ಯಾಕಂದ್ರೆ ಮೋರ್ ದ್ಯಾನ್ 50% ಶೇರ್ ಹೆಲ್ಡ್ ಬೈ ದ ಗವರ್ನಮೆಂಟ್. 100% ಪರ್ಚೇಸ್, 100% ಸಬ್ಸ್ಕ್ರೈಬ್ ಆಗಿದ್ರೆ 100% ಇರುತ್ತೆ. ಪೇಡ್ ಅಪ್ ಕ್ಯಾಪಿಟಲ್ ಹೊಂದಿದ್ರೆ 100% ಇರುತ್ತೆ. ಹಾಗೆ 51ಕ್ಕಿಂತ ಕಡಿಮೆ ಇಲ್ಲದಂತೆ ಯಾವುದಾದ್ರೂ ಕಂಪನಿಯ ಷೇರು ಬಂಡವಾಳವನ್ನು ಸರ್ಕಾರ ಹೊಂದಿದ್ರೆ, ಸರ್ಕಾರ ಯಾವುದಾದ್ರಾಗಿರ್ಬೋದು, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಸರ್ಕಾರ ಹೊಂದಿದ್ರೆ ಅದನ್ನು ಸರ್ಕಾರಿ ಕಂಪನಿ ಅಂತ ನಾವು ಕರಿತೀವಿ. ಓಕೆ, ಗವರ್ನಮೆಂಟ್ ಕಂಪನಿ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋಣ, ಫೀಚರ್ಸ್ ಆಫ್ ಗವರ್ನಮೆಂಟ್ ಕಂಪನಿ. ಫೀಚರ್ಸು ಯಾವುದ್ಯಾವುದಿದೆ ಅಂತ ನೋಡೋಣ. ಈಗ the government company involves these characteristics, that means features. Okay, these are the features of government company. government company ಅಂತ ಹೇಳಬೇಕಂದ್ರೆ ಅದರ ಲಕ್ಷಣಗಳು ಏನಿರುತ್ತೆ, ಏನೇನದರ ಲಕ್ಷಣಗಳಿದೆ. ಓಕೆ, ಅದನ್ನ ಇಲ್ಲಿ ಪಾಯಿಂಟ್ ಬೈ ಪಾಯಿಂಟ್ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಪಾಯಿಂಟ್, it is an organization created under Companies Act. ಓಕೆ, ನಾನು ಮೀನಿಂಗಲ್ಲಿ ಹೇಳಿದ್ದೀನಿ. ಸೇಮ್ ಮೀನಿಂಗಲ್ಲಿ ಏನಿರುತ್ತೋ ಆ ಮೀನಿಂಗ್ನೇ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಪಾಯಿಂಟ್ಸ್ ಆಗಿ ಕೊಟ್ಟಿರ್ತಾರೆ. ಫಸ್ಟ್ ಪಾಯಿಂಟ್, ಇಟ್ ಈಸ್ an organization created under Companies Act. Companies Act means it is 2013 or any other previous act. Okay, if we called as a company, it should register under the Companies Act of 2013 or any other previous act. ನಾವು ಕಂಪನಿ ಅಂತ ಕರಿಬೇಕಂದ್ರೆ ಅದು ರಿಜಿಸ್ಟರ್ ಆಗಿರಲೇಬೇಕು. ಅದು ಕಂಪಲ್ಸರಿ ಕಾನೂನಿನ ಮೂಲಕನೇ ಅದು ಅಸ್ತಿತ್ವಕ್ಕೆ ಬಂದಿರಬೇಕು. ಆಯ್ತಾ, ನಾವು ಕಂಪನಿ ಅಂತ ಕರಿಬೇಕಂದ್ರೆ ಅದು ಫಾರ್ಮೇಷನ್ ಆಗೋದೇ ಆಸ್ ಪರ್ ಲಾ, ಆಸ್ ಪರ್ ಕಂಪನೀಸ್ ಆ್ಯಕ್ಟ್. ಓಕೆ, ಅದು ಕಂಪಲ್ಸರಿ ಆಗಿರಲೇಬೇಕು, ಇಲ್ಲ ಅಂದ್ರೆ ಅದು ಕಂಪನಿನೇ ಅಲ್ಲ. ನಾವು ಕಂಪನಿ ಅಂತ ಕರಿಬೇಕಂದ್ರೆ ಅದು ಕಂಪನೀಸ್ ಅಂಡರಲ್ಲೇ ಕ್ರಿಯೇಟ್ ಆಗಿರಬೇಕು, ಕಂಪನೀಸ್ ಆ್ಯಕ್ಟ್ ಅಂಡರಲ್ಲೇ ಕ್ರಿಯೇಟ್ ಆಗಿರಬೇಕು. ಸೆಕೆಂಡ್ ಒನ್, ದ ಕಂಪನಿ ಕ್ಯಾನ್ ಫೈಲ್ ಎ ಸೂಟ್ in a court of law against any third party. It can file a suit. Suit means it can file a case against in a court against any third party. It can file a complaint or file a case against any parties, any third parties. ಯಾರಾದರೂ ಕಂಪನಿಯಿಂದ ಕಂಪನಿಗೆ ಪ್ರಾಬ್ಲಮ್ ಆಗಿದ್ರೆ, ಯಾರಿಂದಾನ ಕಂಪನಿಗೆ ಪ್ರಾಬ್ಲಮ್ ಇದ್ದರೆ, ಓಕೆ, ಏನಾದರೂ ಕಾಂಟ್ರಾಕ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಕೇಸ್ ಫೈಲ್ ಮಾಡ್ಬೋದು. ಕೋರ್ಟಲ್ಲಿ ಕೇಸ್ ಫೈಲ್ ಮಾಡೋಕ್ಕೆ ಅವಕಾಶ ಇದೆ. ಕಂಪನಿ ಅದರ ಓನ್ ಎಮ್.ಎಲ್.ಎ ಮಾಡ್ಬೋದು. ಇಟ್ ಇಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್. ಇಟ್ ಕ್ಯಾನ್ ಫೈಲ್ ಎ ಕೇಸ್ ಅಗೇನ್ಸ್ಟ್ ಎನಿ ಥರ್ಡ್ ಪಾರ್ಟಿ. ಓಕೆ, ಯಾವುದೇ ಪಾರ್ಟಿ ವಿರುದ್ಧ ಅದು ಕೇಸಿಂದ ಹಾಕಬಹುದು, ಕೇಸಿಂದ ಫೈಲ್ ಮಾಡ್ಬೋದು ಕೋರ್ಟಲ್ಲಿ. ಆ ಒಂದು ಪವರ್ ಅದಕ್ಕೆ ಇದೆ, ಕಂಪನಿಗೆ ಇದೆ. ಓಕೆ, ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅದು ಹೊಂದಿರುತ್ತೆ. ನೆಕ್ಸ್ಟ್, ಎ ಕಂಪನಿ ಕ್ಯಾನ್ ಎಂಟರ್ ಇಂಟು ಎ ಕಾಂಟ್ರಾಕ್ಟ್ and can acquire property in its own name. Okay, it can enter into any contract with any parties and it can acquire any property in its own name. A company can acquire any property, any assets in its own name. ಅಂದ್ರೆ ಈ ಕಂಪನಿ ಯಾರ ಜೊತೆ ಬೇಕಾದ್ರೂ ಒಪ್ಪಂದ ಮಾಡ್ಕೋಬಹುದು, ಕಾಂಟ್ರಾಕ್ಟ್ಗಳನ್ನ ಮಾಡ್ಕೋಬಹುದು. ವ್ಯವಹಾರ ಮಾಡಬೇಕಾದ್ರೆ, ಬಿಸ್ನೆಸ್ ಮಾಡುವಾಗ ಬಿಸ್ನೆಸ್ ಕಾಂಟ್ರಾಕ್ಟ್ ಯಾರ ಜೊತೆ ಬೇಕಾದ್ರೂ ಮಾಡ್ಬೋದು. ಜೊತೆಗೆ ಅದರ ಸ್ವಂತ ನೇಮಲ್ಲೇ ಅದು ಯಾವುದೇ ಆಸ್ತಿನ ಇಟ್ಕೋಬಹುದು. ಇಟ್ಕೊಳ್ಳುವಂಥ ರೈಟ್ಸ್ ಕಂಪನಿಗಳಿಗೆ ಇದೆ, ಆ ಒಂದು ಹಕ್ಕು ಇದೆ.
ಓಕೆ, ಅದು ಒಂದು ಈಗ ಕ್ಯಾರೆಕ್ಟರ್ಸ್ ರೈಟ್ಸು ಇದೆ, ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸು ಅಂತ ನಾವು ಹೇಳ್ತೀವಿ, ಫೀಚರ್ಸ್ ಅಂತಲೂ ಹೇಳ್ತೀವಿ. ಎ ಕಂಪನಿ ಕ್ಯಾನ್ ಎಂಟರ್ ಇಂಟು ಎ ಕಾಂಟ್ರಾಕ್ಟ್, can enter into a contract and can acquire property in its own name. Next one, the management of company is in the hands of board of directors and is regulated by the provisions of the Companies Act. It is regulated by, it is controlled by the management. The company is managed by the management or regulated by the management. That means management means it is the group of board of directors. Management is the group of board of directors and is regulated by the provisions of the Companies Act. It is regulated. It should be followed a rules and regulations or provisions of the Companies Act. The company should follow the rules and regulations of the Companies Act. ಓಕೆ, ಇಲ್ಲಿ ಮ್ಯಾನೇಜ್ಮೆಂಟ್ ಇರುತ್ತೆ. ಆ ಮ್ಯಾನೇಜ್ಮೆಂಟು ಅಲ್ಲಿ ಕಂಪನಿನ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಮ್ಯಾನೇಜಿಂಗ್ ಕಮಿಟಿ ಇದೆ. ಆ ಮ್ಯಾನೇಜಿಂಗ್ ಕಮಿಟಿ ಏನಿದೆಯೋ ಅದನ್ನ ಬೋರ್ಡ್ ಆಫ್ ಡೈರೆಕ್ಟರ್ ಅಂತ ಕರಿತೀವಿ. ಆ ಬೋರ್ಡ್ ಆಫ್ ಡೈರೆಕ್ಟರ್ಸು ಅದನ್ನು ಮ್ಯಾನೇಜ್ ಮಾಡ್ತಾರೆ, ಕಂಪನಿನ ಮ್ಯಾನೇಜ್ ಮಾಡ್ತಾರೆ. ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂದರೆ, ಕಂಪನೀಸ್ ಲಾ ಅಲ್ಲಿ ಪ್ರೊಸೀಜರ್ಸ್ ಏನಿದೆ, ಪ್ರಾವಿಷನ್ ಏನಿದೆ, ರೂಲ್ ಏನಿದೆ, ಆ ರೂಲನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಆ ರೂಲ್ ಪ್ರಕಾರ ಏನು ಕಂಪನಿ ನಡೀಬೇಕು ಅದನ್ನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ. ಓಕೆ, ಅದನ್ನು ಈ ಕಂಪನಿ ನಡೆಯೋದು. ದಟ್ ಈಸ್ ಅನದರ್ ಫೀಚರ್ ಆಫ್ ಕಂಪನಿ, ಗವರ್ನಮೆಂಟ್ ಕಂಪನಿ. ಓಕೆ, ಗವರ್ನಮೆಂಟ್ ಕಂಪನಿಗೆ ಅದು ಒಂದು ಫೀಚರ್. ನೆಕ್ಸ್ಟ್, ದ ಎಂಪ್ಲಾಯೀಸ್ ಆಫ್ ದ ಕಂಪನಿ ಆರ್ ಅಪಾಯಿಂಟೆಡ್ ಬೈ ದ ಕಂಪನಿ ಇಟ್ಸೆಲ್ಫ್. Employees of the government company, employees of the government company is appointed by the company itself. ಆ ಕಂಪನಿ ಎಂಪ್ಲಾಯೀಸ್ನ ಯಾರು ಮಾಡ್ತಾರೆ, ಯಾರು ಅಪಾಯಿಂಟ್ಮೆಂಟ್ ಮಾಡ್ಕೋತಾರೆ, ನೇಮಕಾತಿ ಮಾಡ್ಕೋತಾರೆ ಅಂದರೆ ಕಂಪ್ನಿನೇ ನೇಮಕಾತಿ ಮಾಡ್ಕೋಬೇಕು. ಓಕೆ, ದ ಗವರ್ನಮೆಂಟ್ ಕಂಪನಿ ಎಂಪ್ಲಾಯೀಸ್ ಆರ್ ನಾಟ್ ಗವರ್ನಮೆಂಟ್ ಎಂಪ್ಲಾಯಿ, ದೇ ಆರ್ company employee. They are servant of the company, not a servant of the government. Okay, ಇವರು ಗವರ್ನಮೆಂಟ್ ಎಂಪ್ಲಾಯಿ ಅಂತ ಕರೆಯಲ್ಲ. ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಅಲ್ಲ, ಇದು ಡಿಪಾರ್ಟ್ಮೆಂಟ್ ಅಲ್ಲ. ಹಾಗಾಗಿ ಕಂಪನಿನಲ್ಲಿ ಕೆಲಸ ಮಾಡೋರು ಕಂಪನಿ ಎಂಪ್ಲಾಯಿ ಆಗಿರ್ತಾರೆ, ಕಂಪನಿ ವರ್ಕರ್ಸ್ ಆಗಿರ್ತಾರೆ ಹೊರತು ಅವರು ಗವರ್ನಮೆಂಟ್ ಎಂಪ್ಲಾಯಿ ಆಗಲ್ಲ. ಹಾಗಾದ್ರೆ ಅವರು ಯಾರು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರುತ್ತೆ, ಕಂಪ್ನಿನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರುತ್ತೆ. BHEL ಎಂಪ್ಲಾಯೀಸ್ ಎಲ್ಲ BHEL ಎಂಪ್ಲಾಯೀಸ್ ಅಷ್ಟೇ, ಗವರ್ನಮೆಂಟ್ ಎಂಪ್ಲಾಯಿ ಅಲ್ಲ. BEL ಎಂಪ್ಲಾಯೀಸ್ ಎಲ್ಲ BEL ಎಂಪ್ಲಾಯೀಸ್ ಅಷ್ಟೇ, ಅದು ಗವರ್ನಮೆಂಟ್ ಎಂಪ್ಲಾಯಿ ಅಲ್ಲ. ಅದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರೋರು ರೈಲ್ವೆ ಡಿಪಾರ್ಟ್ಮೆಂಟ್ ಎಂಪ್ಲಾಯಿ, ಗವರ್ನಮೆಂಟ್ ಎಂಪ್ಲಾಯಿ. ಓಕೆ, ಟೆಲಿಫೋನ್ ಡಿಪಾರ್ಟ್ಮೆಂಟ್ ಎಂಪ್ಲಾಯಿ, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಎಂಪ್ಲಾಯಿ, ಗವರ್ನಮೆಂಟ್ ಎಂಪ್ಲಾಯಿ. ಆದರೆ BHEL ಎಂಪ್ಲಾಯಿ BHEL ಎಂಪ್ಲಾಯಿ ಅಷ್ಟೇ, ಗವರ್ನಮೆಂಟ್ ಎಂಪ್ಲಾಯಿ ಅಲ್ಲ. ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದು BHEL ಅಷ್ಟೇ, ಗವರ್ನಮೆಂಟ್ ಅಲ್ಲ. ಹಾಗಾಗಿ ರೂಲ್ಸು, ರೆಗ್ಯುಲೇಷನ್ಸು, ಪ್ರಾವಿಷನ್ಸ್ ಏನು BHEL ಇದು ಮಾಡ್ತೋ ಎಂಪ್ಲಾಯೀಸ್ಗೆ ಸಂಬಂಧಪಟ್ಟಂಗೆ ಅದು ಅಪ್ಲೈ ಆಗುತ್ತೆ ಪ್ರತಿಯೊಬ್ಬ ಎಂಪ್ಲಾಯಿಗೂ. ಹಾಗಾಗಿ ಗವರ್ನಮೆಂಟ್ ಕಂಪನಿ ಎಂಪ್ಲಾಯೀಸ್ ಆರ್ ನಾಟ್ ಗವರ್ನಮೆಂಟ್ ಸರ್ವೆಂಟ್, ದೇ ಆರ್ ಗವರ್ನಮೆಂಟ್ ಕಂಪನಿ ಎಂಪ್ಲಾಯಿ. ಓಕೆ, ದೇ ಆರ್ ಅಪಾಯಿಂಟೆಡ್ ಬೈ ದ ಕಂಪನಿ ಇಟ್ಸೆಲ್ಫ್. ನೆಕ್ಸ್ಟ್ ಒನ್, it obtains its funds from the government shareholdings. It obtains its funds, it collects or it raises a fund from the government shareholdings and from other private shareholders. Okay, other private shareholders also it can collect its capital by the government and other private shareholders also. And it is also permitted to raise funds from the capital market. Another, it has a provision to raise a fund required from the capital market. It can issue a debenture or bonds to raise funds from the capital market. Okay, ಅಲ್ಲಿ ಡಿಬೆಂಚರ್ಸ್ ಮತ್ತೆ ಬಾಂಡ್ಸ್ ಅನ್ನು ಇಶ್ಯೂ ಮಾಡಿ ಬೇಕಾದರೂ ಕಲೆಕ್ಟ್ ಮಾಡಬಹುದು. ಆ ಒಂದು ಪವರ್ ಇದೆ. ಅಂದರೆ ಪ್ರೈವೇಟ್ ಇಂದನೂ ಗವರ್ನಮೆಂಟ್ ಇಂದ ಕ್ಯಾಪಿಟಲ್ನ ಪಡಿಬಹುದು, ಜೊತೆಗೆ ಪ್ರೈವೇಟ್ ಪಾರ್ಟೀಸ್ ಇಂದನೂ ಕ್ಯಾಪಿಟಲ್ ಪಡಿಬಹುದು, ಅಥವಾ ಇನ್ನೂ ಏನಾದರೂ
ಸೆಕೆಂಡರಿ ಮಾರ್ಕೆಟಿಂದ ಅಮೌಂಟನ್ನು ಕಲೆಕ್ಟ್ ಮಾಡ್ಬೋದು. ಆ ಒಂದು ಅವಕಾಶ ಕಂಪನಿಗಳಿಗೆ ಇದೆ ಆಯಿತಾ. ಆದರೆ ನಾಟ್ ಲೆಸ್ ದ್ಯಾನ್ 51% ಶೇರ್ಸು ಗೌರ್ಮೆಂಟಿಂದಲೇ ಪಡಿಬೇಕು. ಗೌರ್ಮೆಂಟಿಂದ ಪಡಿಬೋದು, ಪ್ರೈವೇಟಿಂದಲೂ ಪಡಿಬೋದು ಅಂತ ಹೇಳ್ತಾರೆ. ಆದರೆ ನಾಟ್ 51% ಪೇಯ್ಡ್ ಅಪ್ ಕ್ಯಾಪಿಟಲ್ಲು ಗೌರ್ಮೆಂಟಿಂದಲೇ ಪಡಿಬೇಕು. ಪಡೆದಿದ್ರೆ ಅದನ್ನು ಗೌರ್ಮೆಂಟ್ ಕಂಪ್ನಿ ಅಂತ ಕರಿತೀವಿ. ಅದಕ್ಕಿಂತ ಏನಾದರೂ ಕಡಿಮೆ ಇದ್ದರೆ ಗೌರ್ಮೆಂಟ್ ಕಂಪ್ನಿನೇ ಅಲ್ಲ, ಅದನ್ನು ಯಾವುದೋ ಪಬ್ಲಿಕ್ ಕಂಪ್ನಿ ಅಂತ ಕರಿತೀವಿ ಅಥವಾ ಪ್ರೈವೇಟ್ ಕಂಪ್ನಿ ಅಂತ ಹೇಳ್ಬೋದಾಗುತ್ತೆ. ಓಕೆ, ನಾಟ್ ಲೆಸ್ ದ್ಯಾನ್ 51% ಶೇರ್ ಕ್ಯಾಪಿಟಲ್, ಪೇಯ್ಡ್ ಅಪ್ ಕ್ಯಾಪಿಟಲ್ ಗೌರ್ಮೆಂಟ್ ಹೊಂದಿರಬೇಕು. ಹೊಂದಿದ್ರೆ ಮಾತ್ರ ಅದು ಗೌರ್ಮೆಂಟ್ ಕಂಪ್ನಿ. ಅದು ಬಿಟ್ಟು ಏನಾದರೂ 50% ಕಡಿಮೆ ಯಾವಾಗ ಆಯಿತು ಗೌರ್ಮೆಂಟ್ ಕ್ಯಾಪಿಟಲ್ಲು, ಅದನ್ನು ಪ್ರೈವೇಟ್ ಕಂಪ್ನಿ ಅಂತ ಕರಿಬೋದು, ಇಲ್ಲ ಪಬ್ಲಿಕ್ ಕಂಪ್ನಿ ಅಂತಲೇ ಕರಿಬೋದು. ಓಕೆ, ಪಬ್ಲಿಕ್ ಕಂಪ್ನಿ ಅಂತ ಹೇಳ್ಬೋದು. ಏಕೆಂದರೆ ಮೋರ್ ದ್ಯಾನ್ 50% ಶೇರ್ ಹೆಲ್ಡ್ ಬೈ ದ ಪಬ್ಲಿಕ್ಸ್, ಇಟ್ ಈಸ್ ಕಾಲ್ಡ್ ಪಬ್ಲಿಕ್ ಕಂಪನಿ. ಓಕೆ, ಮೋರ್ ದ್ಯಾನ್ 50% ಶೇರ್ಸ್ ಹೆಲ್ಡ್ ಬೈ ದ ಪಬ್ಲಿಕ್ಸ್, therefore it is called as public company. It is not a government company. More than 50% shares held by the government, it is called government company. Okay. These are the features or the characteristics of government company. First one, it is an organization created under Companies Act. Companies Act ಇಂದ ಕ್ರಿಯೇಟ್ ಆಗಿರುವಂತ ಒಂದು ಆರ್ಗನೈಸೇಷನ್, ಒಂದು ಸಂಸ್ಥೆ. Second one, a company can file a suit in the court of law against a third party. ಇದು ಯಾವುದೇ ವ್ಯಕ್ತಿಗಳ ವಿರುದ್ಧ ಏನಾದರೂ ಪ್ರಾಬ್ಲಮ್ ಇದ್ದರೆ, ಏನಾದರೂ ಕಾಂಟ್ರಾಕ್ಟಲ್ಲಿ ಪ್ರಾಬ್ಲಮ್ ಇದ್ದರೆ ಕೋರ್ಟಲ್ಲಿ ಕೇಸನ್ನು ಹಾಕಬಹುದು, ಕೇಸನ್ನು ಫೈಲ್ ಮಾಡಬಹುದು. ಆ ಒಂದು ಅವಕಾಶ ಇದೆ. ನೆಕ್ಸ್ಟ್, ಎ ಕಂಪನಿ, ದಿಸ್ ಕಂಪನಿ ಮೀನ್ಸ್ ಗವರ್ಮೆಂಟ್ ಕಂಪನಿ. ಎ ಕಂಪನಿ ಕ್ಯಾನ್ ಎಂಟರ್ ಇಂಟು ಎ ಕಾಂಟ್ರಾಕ್ಟ್ ಆ್ಯಂಡ್ ಕ್ಯಾನ್ ಅಕ್ವೈರ್ ಪ್ರಾಪರ್ಟಿ ಇನ್ ಇಟ್ಸ್ ಓನ್ ನೇಮ್. ಈ ಕಂಪನಿ ಯಾವುದೇ ಕಾಂಟ್ರಾಕ್ಟ್ಗೆ, ಯಾವುದೇ ಬಿಸ್ನೆಸ್ ಕಾಂಟ್ರಾಕ್ಟ್ಗೆ ಸೈನ್ ಮಾಡ್ಬೋದು. ಓಕೆ, ಸೈನ್ ಮಾಡುವಂಥ ಪವರ್ ಇದೆ. ಜೊತೆಗೆ ಯಾವುದೇ ಪ್ರಾಪರ್ಟಿನ ಅಕ್ವೈರ್ ಮಾಡ್ಬೋದು, ಯಾವುದೇ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು, ಹೋಲ್ಡ್ ಮಾಡ್ಬೋದು, ಸೇಲ್ ಮಾಡ್ಬೋದು, ಅದೆಲ್ಲ ಅವಕಾಶ ಇದೆ ಕಂಪನಿಗೆ. ನೆಕ್ಸ್ಟ್, ದ ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಇಲ್ಲಿ ಮ್ಯಾನೇಜ್ಮೆಂಟು ಯಾರ ಕಂಟ್ರೋಲಲ್ಲಿ ಇದೆ? ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಇರುತ್ತೆ. ಅಂದರೆ ಎಂಟೈರ್ ಮ್ಯಾನೇಜ್ಮೆಂಟ್ ಯಾರು ಮಾಡ್ತಾರೆ? ಮ್ಯಾನೇಜಿಂಗ್ ಕಮಿಟಿ ಇದೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದೆ. ಅವರು ಇದನ್ನ ಕಂಪನಿನ ಕಂಟ್ರೋಲ್ ಮಾಡ್ತಾರೆ, ಅವರು ಇದನ್ನ ನೋಡ್ಕೋತಾರೆ, ಕಂಪನಿನ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಇಟ್ ನೆಕ್ಸ್ಟ್, ಅಂಡ್ ಇಟ್ಸ್ ರೆಗ್ಯುಲೇಟೆಡ್ ಬೈ ದ ಪ್ರಾವಿಷನ್ಸ್ ಆಫ್ ದಿ ಕಂಪನೀಸ್ ಆ್ಯಕ್ಟ್. ಕಂಪನೀಸ್ ಆ್ಯಕ್ಟ್ ರೂಲ್ಸ್ ಪ್ರೊಸೀಜರ್ಸ್ ಏನಿದೆಯೋ ಅದೆಲ್ಲ ಇದಕ್ಕೆ ಅಪ್ಲೈ ಆಗ್ತಾ ಇರುತ್ತೆ, ಅದನ್ನ ಫಾಲೋ ಮಾಡಬೇಕು. ಇವರು ಯಾವುದು ಸಪ್ರೇಟ್ ಆ್ಯಕ್ಟ್ ಇಲ್ಲ, ಸಪ್ರೇಟ್ ಆ್ಯಕ್ಟು ಪಾಸ್ ಮಾಡಿಲ್ಲ, ಪಾರ್ಲಿಮೆಂಟ್ ಸಪ್ರೇಟ್ ಆ್ಯಕ್ಟನ್ನು ಪಾಸ್ ಮಾಡಲ್ಲ. ಹಾಗಾಗಿ ಕಂಪನೀಸ್ ಆ್ಯಕ್ಟ್ ಏನಿದೆ ಆ ಕಂಪನೀಸ್ ಆ್ಯಕ್ಟೇ ಫಾಲೋ ಮಾಡಬೇಕು. ಗೌರ್ಮೆಂಟ್ ಕಂಪನಿ ಆಗಿದ್ರು ಕಂಪನೀಸ್ ಆ್ಯಕ್ಟ್ 2013 ಆರ್ ಎನಿ ಅದರ್ ಪ್ರೀವಿಯಸ್ ಆ್ಯಕ್ಟ್ ಅದನ್ನು ಅಪ್ಲೈ ಮಾಡಬೇಕು. ಅಲ್ಲಿನ ರೂಲ್ಸು ಪ್ರೊಸೀಜರ್ಸು ರೆಗ್ಯುಲರ್ಸ್ ಏನಿದೆಯೋ ಅದನ್ನು ಇದು ಪಾಲಿಸೀಸನ್ನು ಅಡಾಪ್ಟ್ ಮಾಡ್ಕೋಬೇಕು ಕಂಪನಿಗಳು. ನೆಕ್ಸ್ಟ್, ದ ಎಂಪ್ಲಾಯೀಸ್ ಆಫ್ ದ ಕಂಪನಿ ಆರ್ ಅಪಾಯಿಂಟೆಡ್ ಬೈ ದ ಕಂಪನಿ ಇಟ್ ಸೆಲ್ಫ್. ದ ಎಂಪ್ಲಾಯೀಸ್ ಆಫ್ ದ ಗವರ್ನಮೆಂಟ್ ಕಂಪನಿ ಈಸ್ ಅಪಾಯಿಂಟೆಡ್ ಬೈ ದ ಕಂಪನಿ ಇಟ್ ಸೆಲ್ಫ್. ಅದು ಕಂಪನಿಯಿಂದ ಅದು ಬೇಕಾಗಿರುವಂಥ ಎಂಪ್ಲಾಯೀಸನ್ನ ಕಂಪ್ನಿನೇ ಅಪಾಯಿಂಟ್ ಮಾಡ್ಕೋಬೇಕು, ಅವ್ರಿಗೆ ಅದೇ ಸ್ಯಾಲ್ರಿ ಕೊಡಬೇಕು. ಅದು ಅವ್ರದ್ದೇ ಆದ ರೂಲ್ಸಿಂದ ಇದು ಇದನ್ನ ಸ್ಯಾಲರಿ ಇರ್ಬೋದು, ಫೆಸಿಲಿಟೀಸ್ ಇರ್ಬೋದು, ಏನೇ ಫೆಸಿಲಿಟಿ ಕೊಟ್ಟರು ಆ ಕಂಪನಿ ಏನು ಕೊಡುತ್ತೋ ಎಂಪ್ಲಾಯೀಸ್ಗೆ ಅದೇ ಫೆಸಿಲಿಟಿನ ಅಪ್ಲೈ ಆಗುತ್ತೆ. ನೆಕ್ಸ್ಟ್, ಇಟ್ ಅಬ್ಟೈನ್ಸ್ ಇಟ್ಸ್ ಫಂಡ್ಸ್ ಫ್ರಮ್ ದ ಗವರ್ನಮೆಂಟ್ ಶೇರ್ ಹೋಲ್ಡಿಂಗ್ಸ್. ಓಕೆ, ಗವರ್ನಮೆಂಟ್ ಶೇರ್ ಹೋಲ್ಡಿಂಗ್ಸ್ ಅಂದರೆ ಗವರ್ನಮೆಂಟಿಂದ ಇದು ಶೇರ್ಸ್ ಮೂಲಕ ಅಮೌಂಟನ್ನು ಕಲೆಕ್ಟ್ ಮಾಡಿರುತ್ತೆ. ಶೇರನ್ನು ಗವರ್ನಮೆಂಟ್ಗೆ ಇಶ್ಯೂ ಮಾಡಿ ಅಮೌಂಟನ್ನು ಕಲೆಕ್ಟ್ ಮಾಡಿರುತ್ತೆ. ಗವರ್ನಮೆಂಟ್ ಶೇರ್ಗಳನ್ನ ಹೆಲ್ಡ್ ಮಾಡಿದೆ, ತಗೊಂಡಿದೆ, ಅಥವಾ ಪ್ರೈವೇಟ್ ಪಾರ್ಟೀಸು ತಗೊಂಡಿರ್ಬೋದು. ಓಕೆ, ಸ್ವಲ್ಪ ಪ್ರೈವೇಟ್ ಪಾರ್ಟೀಸು ಪರ್ಚೇಸ್ ಮಾಡ್ಬೋದು, ತಗೊಂಡಿರ್ಬೋದು ಶೇರ್ಗಳನ್ನ. ನೆಕ್ಸ್ಟು, ಕ್ಯಾಪಿಟಲ್ ಮಾರ್ಕೆಟಿಂದಲೂ ಫಂಡನ್ನು ರೈಸ್ ಮಾಡಬೇಕು. ಅಮೌಂಟ್ ಬೇಕು ಅಂದರೆ, ಇದಕ್ಕೆ ಫಂಡ್ ಬೇಕಂದರೆ ಕ್ಯಾಪಿಟಲ್ ಮಾರ್ಕೆಟಿಂದ ರೈಸ್ ಮಾಡಿ. ಕ್ಯಾಪಿಟಲ್ ಮಾರ್ಕೆಟಿಂದ ಹೇಗೆ ರೈಸ್ ಮಾಡ್ತಾರೆ ಅಂದರೆ ಡಿಬೆಂಚರ್ ಇಶ್ಯೂ ಮಾಡ್ತಾರೆ, ಬಾಂಡ್ಸ್ ಇಶ್ಯೂ ಮಾಡ್ಬೋದು ಕಂಪನಿಗೆ. ಆ ಒಂದು ಪ್ರಾವಿಷನ್ಸ್ ಇದೆ ಕ್ಯಾಪಿಟಲ್ ಮಾರ್ಕೆಟಲ್ಲಿ, ಇದು ಕಲೆಕ್ಟ್ ಮಾಡ್ಬೋದು. ಇಷ್ಟೆಲ್ಲ ಫೀಚರ್ಸು ಗೌರ್ನಮೆಂಟ್ ಕಂಪನಿಗಿದೆ. These are the government companies. It is a separate financial autonomy. It has a separate financial autonomy and a separate legal entity. It is distinct from its owners. Okay, ಇದರ ಓನರ್ಸ್ ಇಂದ ಡಿಸ್ಟಿಂಕ್ಟ್ ಸಪ್ರೇಟ್ ಇದೆ. ಹಾಗಾಗಿ ಗೌರ್ನಮೆಂಟ್ ಹೋಲ್ಡಿಂಗ್ಸ್ ಇರ್ಬೋದು, ಶೇರ್ ಹೋಲ್ಡಿಂಗ್ ಇರ್ಬೋದು, ಆದರೆ ಸಪ್ರೇಟ್ ಇರುತ್ತೆ. ಗೌರ್ನಮೆಂಟ್ ಅಲ್ಲ, ಇದು ಗೌರ್ನಮೆಂಟಿಂದ ಸಪ್ರೇಟ್ ಇದೆ. ಓಕೆ, ಇದೆಲ್ಲ ನಾವು ಗೌರ್ನಮೆಂಟ್
ಅಂಡರ್ಟೇಕಿಂಗ್ಸ್ ಅಂತಲೂ ಕರಿತೀವಿ, ಆದರೆ ಇದು ಗೌರ್ನಮೆಂಟ್ ಕಂಪನಿ. ಗೌರ್ನಮೆಂಟ್ ಅಂಡರ್ಟೇಕಿಂಗ್ಸ್ ಇರ್ಬೋದು, ಆದರೆ ಇದನ್ನು ಕಂಪನಿ ಅಂತ ಕರಿತೀವಿ. ಕಂಪನಿ ಯಾಕೆ ಅಂದರೆ ನಾಟ್ ಲೆಸ್ ದ್ಯಾನ್ 51% ಶೇರ್ ಪೇಯ್ಡ್ ಅಪ್ ಕ್ಯಾಪಿಟಲ್ ಹೆಲ್ಡ್ ಬೈ ದ ಗೌರ್ನಮೆಂಟ್. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಇನ್ ದ ನೆಕ್ಸ್ಟ್ ಕ್ಲಾಸ್ we will discuss about the merits and demerits, advantages and disadvantages of the government company. Thank you students.